ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕಟ್ಟಿಟ್ಟ ಆಯುಧ ತಾನಾಗಿಯೇ ಅಟ್ಟಿಸಿಕೊಂಡು ಬಂದು ಕೊಲ್ಲದು, ಆದರೆ ಕೊಡುವೆನೆಂದು ಹೇಳಿ ಕೊಡದವನು ಬೆನ್ನಟ್ಟಿ ಬಂದು ಕೊಂದಂತಾಗುವುದು. ಯಾರಿಗೂ ಒಂದು ಪೈಸೆಯನ್ನು ನೀಡದ ಜಿಪುಣ, ಅವನು ಪ್ರಾಣ ನೀಗುವಾಗ ಅದು ಯಾರಿಗೆ ಸೇರುವುದು? ಕಣ್ಣಿಗೆ ಕಂಡವರನ್ನೆಲ್ಲ ಶಿಕ್ಷಿಸುತ್ತ ಅವರ ಒಡವೆ ವಸ್ತ್ರಗಳನ್ನೆಲ್ಲ ದೋಚಿ ಸುಖದಿಂದುಂಡು ಮಲಗಿದರೆ ಅವರು ಸತ್ತ ನಂತರ ನರಕದ ಗುಂಡಿಯಲ್ಲಿ ಬೀಳುವರು. ತನ್ನಲ್ಲಿದ್ದುದನ್ನು ಯಾರಿಗೂ ದಾನ ಮಾಡಲಿಲ್ಲ, ಶರೀರವನ್ನು ದಂಡಿಸಲಿಲ್ಲ. ಹೀಗಿದ್ದು ತನಗೆ ಪುಣ್ಯದ ಫಲ ದೊರೆಯುವುದೆಂದುಕೊಂಡರೆ ಸ್ವರ್ಗವನ್ನು ಏಡಿಗಳು ಆಳಬೇಕಾಗುವುದು. ಅನ್ನದಾನಕ್ಕಿಂತ ಹಿರಿಯದಾದ ದಾನವಿಲ್ಲ. ಅಂತೆಯೇ ಅನ್ನಕ್ಕಿಂತಲೂ ತೃಪ್ತಿಕರವಾದ ಮತ್ತೊಂದು ದಾನವಿಲ್ಲ. ಜಗತ್ತಿನೊಳಗೆ ಅನ್ನವೇ ಪ್ರಾಣ. ಆಳ್ವಿಕೆ ನಡೆಸುವವರು, ಕರೆದು ಅನ್ನದಾನ ಮಾಡುವವರು, ಶಿವನನ್ನು ಧ್ಯಾನಿಸುವವರು ಈ ಭೂಮಿಯಲ್ಲಿ ಸಾಮಾನ್ಯ ಮಾನವರಲ್ಲ, ದೈವಾಂಶ ಸಂಭೂತರು. ಶಿವನಿಗೆ ನಂದಿಯೇ ಒಳಿತು, ಪ್ರಾಣಿಗಳಿಗೆ ಮರಣವೇ ಒಳಿತು. ವೀರನಾದವನಿಗೆ ಯುದ್ಧವೇ ಒಳಿತು, ಅರಸನಿಗೆ ಹೆಚ್ಚಿನ ಶೌರ್ಯವೇ ಒಳಿತು. ಬಿಲ್ಲಿಲ್ಲದ ಬಾಣ ಹುಲ್ಲುಕಡ್ಡಿಗೆ ಸಮ. ಅದೇ ಬಿಲ್ಲಿನಿಂದಲೇ ಅರ್ಜುನ, ಶ್ರೀರಾಮ ಜಗತ್ತನ್ನೇ ಗೆದ್ದರು. ಪರಸ್ತ್ರೀಯರನ್ನು ಸೋದರಿಯರಂತೆ ಕಾಣುವವನು, ವೈರಿಗಳನ್ನು ಗೆಲ್ಲಬಲ್ಲವನು, ಪಾಪಕ್ಕೆ ಹೆದರುವವನು, ಸಕಲ ಗುಣವಂತನೂ ಆದ ರಾಜನಿಗೆ ಲಕ್ಷ್ಮಿ ಶಾಶ್ವತವಾಗಿ ಒಲಿಯುವಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.